1. ಅಲ್ಲಮಪ್ರಭುಗಳು ವೇಷ ಬದಲಿಸುವುದು. ಮಾಯಾದೇವಿಯು ಮಧುಕೇಶ್ವರನ ಶಿವನ ದೇವಸ್ಥಾನದಲ್ಲಿ ನೃತ್ಯ ಸೇವೆ ಮಾಡುತ್ತಾ ಪರಶಿವನನ್ನು ಒಲಿಸಿಕೊಳ್ಳಲು ಬಯಸುತ್ತಾಳೆ. ಅವಳಲ್ಲಿ ಭಕ್ತಿಯ ಜೊತೆಗೆ ಅಹಂಕಾರವೂ ಇರುತ್ತದೆ. ಮಾಯೆಯ ಈ ಅಹಂಕಾರವನ್ನು ಮುರಿಯಲು ಸಗುಣ ನಿರ್ಗುಣ ಭರಿತನಾದ ಅಲ್ಲಮಪ್ರಭುಗಳು ಒಂದು ಸುಂದರ ಹಾಗೂ ವಿಚಿತ್ರವಾದ ಮದ್ದಳೆಗಾರನ, ಢೋಲಕ್ ಬಾರಿಸುವವನ ವೇಷಧರಿಸಿ ಮಧುಕೇಶ್ವರನ ಗುಡಿಯ ಬಾಗಿಲಿಗೆ ಬರುತ್ತಾರೆ. 2. ಮಾಯಾದೇವಿಯ ಮೋಹ ಸಿಲ್ಕಿದಳು ಮಾಯೆ ಮಹಾನುರಾಗದಲ್ಲಿ. ಅಲ್ಲಮರು ದೇವಸ್ಥಾನದ ಮುಂದೆ ಅದ್ಭುತವಾಗಿ ಮದ್ದಳೆಯನ್ನು ಬಾರಿಸಲು ಶುರುಮಾಡುತ್ತಾರೆ. ಆ ಧ್ವನಿ ಹೇಗಿತ್ತೆಂದರೆ ಕಾರ್ಮೋಡಗಳ ಗರ್ಜನೆಯನ್ನು ಕೇಳಿ ನವಿಲು ಸತ್ಕರಿಸುವಂತೆ ಇತ್ತು. ಈ ಮದ್ದಳೆಯ ನಾದವನ್ನು ಕೇಳಿ ಮಾಯಾದೇವಿಯು ಪರವಶಳಾಗುತ್ತಾಳೆ. ಹೊರಗಡೆ ಬಂದು ಅಲ್ಲಮನ ಸೌಂದರ್ಯ, ತೇಜಸ್ಸು ಮತ್ತು ಕಲಾಪ್ರೌಢಿಮೆಯನ್ನು ನೋಡಿದ ತಕ್ಷಣ ಅವಳು ಕಾಮಬಾಣಕ್ಕೆ ತುತ್ತಾಗುತ್ತಾಳೆ. ಅಲ್ಲಮನ ಮಹಾನುರಾಗದ ಗಾಢವಾದ ಮೋಹದ ಜಾಲದಲ್ಲಿ ಸಿಲುಕಿಕೊಳ್ಳುತ್ತಾಳೆ. 3. ಗೆಳತಿಯರ ವಿಚಾರಣೆ ಮತ್ತು ಅಲ್ಲಮನ ಉತ್ತರ. ಮಾಯೆಯ ಗೆಳತಿಯಾದ ಮದಮಾನಿ ಮತ್ತು ಇತರರು ಅಲ್ಲಮನ ಬಳಿ ಬಂದು ನೀನು ಯಾವ ದೇಶದವನು, ನಿನ್ನ ಹೆಸರೇನು ಎಂದು ವಿನಯದಿಂದ ಕೇಳುತ್ತಾರೆ. ಅದಕ್ಕೆ ಅಲ್ಲಮರು ನಸುನಗುತ್ತಾ, ನಕ್ಷತ್ರ ಚಿಹ್ನೆ, ನಾವು ಪರದೇಶಿಗಳು, ಸಾಧುಗಳು, ನನ್ನ ಹೆಸರು ಅಲ್ಲಮ, ನಮಗೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ, ನಮಗೆ ಒಳ್ಳೆಯದು ಎನಿಸುವ ಜಾಗದಲ್ಲಿ ಸುಖವಾಗಿ ಇರುತ್ತೇವೆ, ನಕ್ಷತ್ರ ಚಿಹ್ನೆ ಎನ್ನುತ್ತಾರೆ. ಇದನ್ನು ಕೇಳಿ ಗೆಳತಿಯರು ಅಲ್ಲಮನನ್ನು ಮಾಯಾದೇವಿಯ ಅರಮನೆಗೆ, ನಾಗವಾಸಕ್ಕೆ ಕರಕೊಂಡು ಹೋಗುತ್ತಾರೆ. 4. ಮಾಯೆಯ ಜೊತೆ ಅಲ್ಲಮನ ಲೀಲೆ. ಮಾಯಾದೇವಿಯು ಅಲ್ಲಮನನ್ನು ತನ್ನ ಅರಮನೆಯಲ್ಲಿ ಇರಿಸಿಕೊಂಡು ಅವನ ಜೊತೆ ದೈಹಿಕ ಸುಖ, ಸುರತ ಸುಖ ಅನುಭವಿಸಲು ಬಯಸುತ್ತಾಳೆ. ಆದರೆ ಅಲ್ಲಮರು ನಿರ್ಗುಣ ನಿರಾಕಾರ ಮೂರ್ತಿ. ಕವಿ ಇಲ್ಲಿ ಸುಂದರವಾದ ಹೋಲಿಕೆ ನೀಡುತ್ತಾರೆ. ಅಲ್ಲಮರು ಕಣ್ಣಿಗೆ ಮಿಂಚಿನಂತೆ ಕಾಣಿಸುತ್ತಾರೆ, ಆದರೆ ಅಪ್ಪಿಕೊಳ್ಳಲು ಹೋದರೆ ಆಕಾಶದಂತೆ ಕೈಗೆ ಸಿಗುವುದಿಲ್ಲ. ಮಾಯೆಗೆ ತಾನು ಅಲ್ಲಮನ ಜೊತೆ ಇದ್ದೇನೆ ಅನಿಸಿದರೂ ಅವನನ್ನು ಪೂರ್ಣವಾಗಿ ಹೊಂದಲು ಸಾಧ್ಯವಾಗುವುದಿಲ್ಲ. ಅವಳಿಗೆ ಇದೆಲ್ಲ ಒಂದು ಕನಸಿನಂತೆ ಭಾಸವಾಗುತ್ತದೆ. 5. ತಾಯಿ ಮೋಹಿನಿದೇವಿ ಮತ್ತು ಗೆಳತಿಯರ ಆತಂಕ. ಈ ವಿಷಯ ಊರೆಲ್ಲ ಹರಡಿದಾಗ ಮಾಯೆಯ ತಾಯಿಯಾದ ಮೋಹಿನಿದೇವಿ ಮಗಳ ಅರಮನೆಗೆ ಬಂದು, ನೀನು ರಾಜಕುಮಾರಿ, ಒಬ್ಬ ಸಾಮಾನ್ಯ ಸೇವಕ ಅಥವಾ ಕಲಾಪ್ರವೀಣನ ಹಿಂದೆ ಬಿದ್ದರೆ ರಾಜಕುಲಕ್ಕೆ ಅವಮಾನ. ನಿಮ್ಮ ತಂದೆಗೆ ಗೊತ್ತಾದರೆ ಕೋಪ ಮಾಡಿಕೊಳ್ಳುತ್ತಾರೆ ಎಂದು ಬುದ್ಧಿ ಹೇಳುತ್ತಾಳೆ. ಗೆಳತಿಯರು ಕೂಡ ರಾಜನಿಗೆ ತಿಳಿಯುವ ಮುನ್ನ ಅಲ್ಲಮನನ್ನು ಬೇರೆಡೆಯ ಬಂಗಲೆಗೆ ಬೀಡಿಗೆ ಕಳುಹಿಸುವುದು ಒಳಿತು ಎನ್ನುತ್ತಾರೆ. 6. ಸುಣ್ಣದ ಕಲ್ಲಿನ ಹೋಲಿಕೆ ಮತ್ತು ವೈರಾಗ್ಯ. ಗೆಳತಿಯರು ಅಲ್ಲಮನ ಬಳಿ ಬಂದು ಮಾಯೆಯ ಸ್ಥಿತಿಯನ್ನು ವಿವರಿಸುತ್ತಾರೆ. ನೀರಿನಲ್ಲಿ ಮುಳುಗಿದ ಸುಣ್ಣದ ಕಲ್ಲು ಹೇಗೆ ಒಳಗೊಳಗೆ ಕುದಿಯುತ್ತದೆಯೋ ಹಾಗೆ ಮಾಯೆಯು ನಿನ್ನ ಮೋಹದಲ್ಲಿ ಒಳಗೊಳಗೆ ಬೆಂದು ಹೋಗುತ್ತಿದ್ದಾಳೆ. ಅದಕ್ಕೆ ಅಲ್ಲಮಪ್ರಭುಗಳು ನಸುನಗುತ್ತಾ ಶಿವಕಾಮ ತತ್ವದ ರಹಸ್ಯವನ್ನು ಹೇಳುತ್ತಾರೆ. ಮಾಯೆಯನ್ನು ಕೇವಲ ಭಕ್ತಿಯ ಲೀಲೆಯಿಂದ ನೋಡುತ್ತಾ ಅವಳ ಭ್ರಾಂತಿಯನ್ನು ದೂರ ಮಾಡುತ್ತಾರೆ. ಪರೀಕ್ಷೆಯ ದೃಷ್ಟಿಯಿಂದ ಪ್ರಮುಖ ಅಂಶಗಳು. ಎಕ್ಸಾಮ್ ಪಾಯಿಂಟ್ಸ್. ಮುಖ್ಯ ಪಾತ್ರಗಳು. ಅಲ್ಲಮಪ್ರಭು ವೈರಾಗ್ಯ, ಶಿವನ ಪ್ರತೀಕ. ಮಾಯಾದೇವಿ ಅಹಂಕಾರ ಮತ್ತು ಮೋಹದ ಪ್ರತೀಕ. ಮದಮಾನಿ ಚತುರ ಗೆಳತಿ. ಮೋಹಿನಿದೇವಿ ಮಾಯೆಯ ತಾಯಿ. ಪ್ರಮುಖ ಉಪಮೆಗಳು, ಮೆಟಫೋರ್ಸ್. 1. ಮದ್ದಳೆಯ ದನಿ, ಕಾರ್ಮುಗಿಲಿನ ಗರ್ಜನೆಗೆ ಹೋಲಿಸಲಾಗಿದೆ, ನವಿಲು ಕೇಳುವಂತೆ. 2. ಅಲ್ಲಮನ ಸ್ಥಿತಿ, ಮಳೆಗೆ ನೆನೆಯದ, ಗಾಳಿಗೆ ಅಲುಗದ, ಬೆಂಕಿಗೆ ಅಳಿಯದ ಬಯಲು, ಆಕಾಶ. 3. ಮಾಯೆಯ ಸ್ಥಿತಿ, ಉದಕದಲ್ಲಿ ಮುಳುಗಿದ ಸುಣ್ಣಕಲ್ಲು, ನೀರಿನಲ್ಲಿ ಹಾಕಿದ ಸುಣ್ಣದ ಕಲ್ಲು ಒಳಗೊಳಗೆ ಕುದಿಯುವಂತೆ ಮಾಯೆ ಕಾಮದ ಬೇಗೆಯಲ್ಲಿ ಕುದಿಯುತ್ತಿದ್ದಾಳೆ. ಇದು 2/5 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಸಂದರ್ಭ ಬರೆಯುವ ವಿಧಾನ, ಕಾಂಟೆಕ್ಸ್ಟ್ ಟಿಪ್ಸ್. ಯಾವುದಾದರೂ ಸಾಲು ಕೊಟ್ಟು ಸಂದರ್ಭ ಕೇಳಿದರೆ ಹೀಗೆ ಬರೆಯಿರಿ. ಆಯ್ಕೆ: ಈ ಮೇಲಿನ ಸಾಲುಗಳನ್ನು ಹರಿಹರ ಕವಿಯ ಅಥವಾ ಶೂನ್ಯ ಸಂಪಾದನೆ ಪರಂಪರೆಯ ಸಿಲ್ಕಿದಳು ಮಾಯೆ ಮಹಾನುರಾಗದಲ್ಲಿ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅಲ್ಲಮಪ್ರಭುಗಳ ಅದ್ಭುತ ಮದ್ದಳೆಯ ನಾದವನ್ನು ಕೇಳಿ ಅವರ ಸೌಂದರ್ಯಕ್ಕೆ ಮಾರುಹೋಗಿ ಮಾಯಾದೇವಿಯು ಮೋಹದ ಜಾಲದಲ್ಲಿ ಬಿದ್ದಾಗ ಈ ಮಾತನ್ನು ಹೇಳಲಾಗಿದೆ. ಆಲ್ ದಿ ಬೆಸ್ಟ್. ಎಕ್ಸಾಮ್ ಸೂಪರ್ ಆಗಿ ಬರೆದು ಬಾ.